ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ತೇಜ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ಗೆ. ನಾನಿವತ್ತು ನಿಮಗೆ ಪಾಟ್ಸ್ ಎಲ್ಲ ಮಾಡ್ತಾರೆ ಅಲ್ವಾ, ಬ್ಯಾಗ್ಗಳು, ಅದು ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೋಡಿ, ತುಂಬ ಆರ್ಡ್ರೇ ಬಂದಿದೆ ನನಗೆ. ಇದು ಇರುತ್ತೆ ಸೀಸನ್ನಲ್ಲಿ, ಮಳೆಗಾಲದಲ್ಲಿ ತುಂಬ ಸೀಸನ್ ಇರುತ್ತೆ ಇದು. ಹಾಗಾಗಿ ಇವತ್ತು ನಾನು ನಿಮಗೆ ಇದನ್ನು ತೋರಿಸೋಣ ಅಂತೇಳಿ ತೋರಿಸ್ತಿದ್ದೀನಿ. ನೋಡಿ, ಈ ಥರ ವೈರ್ ಇರುತ್ತೆ. ವೈರ್ನ ಮಧ್ಯದಲ್ಲಿಟ್ಟು ಸ್ಟಿಚ್ ಮಾಡ್ಕೊತ ಹೋಗ್ಬೇಕು. ಹೆಡ್ಜಿಗೆ ಸ್ಟಿಚ್ ಮಾಡ್ಕೊತ ಹೋಗಬೇಕು. ನೋಡಿ, ಈ ಥರ ದಾರ ಮಾತ್ರ ಎಲ್ಲೂ ಬಿಡಬಾರ್ದು, ಅಲ್ಲಿಂದ ಅಲ್ಲೇ ಕಟ್ ಮಾಡ್ಕೊತ ಬರಬೇಕು. ದಾರ ಕಟ್ಟಾಗುತ್ತಾ ಇದೆ ಯಾಕೆ ಗೊತ್ತಿಲ್ಲ. ನೋಡಿ, ಈ ಥರ ಹೆಡ್ಜಿಗೆ ಇಟ್ಟು ಥ್ರೆಡ್ ಅವರೇ ಕೊಡ್ತಾರೆ, ದಾರನ ಅವರೇ ಕೊಡ್ತಾರೆ, ಎಲ್ಲ ಕಟ್ಟಿಂಗ್ ಎಲ್ಲ ಅವ್ರದ್ದೇ ಇರುತ್ತೆ. ಸ್ಟಿಚ್ ಮಾಡ್ಕೊಡೋದು ಮಾತ್ರ ನಮ್ಮ ಕೆಲಸ ಆಗಿರುತ್ತೆ. ಇದಕ್ಕೆ ನಮಗೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ನಮಗೆ ದುಡ್ಡು ಕೊಡೋದು. ತುಂಬ ಚಿಕ್ಕ ಸೈಜಿಗೆ 2 ರೂಪಾಯಿ ಕೊಡ್ತಾರೆ. ಸ್ವಲ್ಪ ಅದಕ್ಕಿಂತ ದೊಡ್ಡದಕ್ಕೆ 2.5 ರೂಪಾಯಿ, ಮತ್ತು ಸ್ವಲ್ಪ ದೊಡ್ಡದಕ್ಕೆ 3 ರೂಪಾಯಿ, 3.5, 5 ರೂಪಾಯಿ, ಇಷ್ಟು ತನಕನೂ ಇದೆ. 7 ರೂಪಾಯಿ, 9 ರೂಪಾಯಿ, 10 ರೂಪಾಯಿ ತನಕನೂ ಇದೆ. ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಾವು ಸ್ಟಿಚಿಂಗ್ ಮಾಡೋದಕ್ಕೂ ಡೈಲಿ ಎಷ್ಟು ಮಾಡ್ತೀವಿ ಅನ್ನೋದು ನಮ್ಮ ಕೆಪಾಸಿಟಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರೆಲ್ಲ 100 ಮಾಡ್ತಾರೆ, ಕೆಲವೊಬ್ಬರೆಲ್ಲ 150 ಮಾಡ್ತಾರೆ, ಒಬ್ಬೊಬ್ಬರು 50 ಮಾಡ್ತಾರೆ. ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. 80 ಮಾಡ್ತಾರೆ. ನಾನು ಮಕ್ಕಳು ಮನೆ ಕೆಲಸ ಮಾಡಿಕೊಂಡು ಎಲ್ಲ ಮಾಡಿಕೊಂಡು 80 ಅನ್ನೋಷ್ಟರಲ್ಲೇ ಹಬ್ಬ ಆಗುತ್ತೆ. ನೋಡಿ, ಈ ಥರ 1-2 ಇಂಚ್ಗೆ ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊತ ಹೋಗಬೇಕು. ಈ ಥರ ನೋಡಿ, ಈ ಥರ ದಾರ ಕೂಡ ಎಲ್ಲೂ ಬಿಡಬಾರ್ದು. ಎಲ್ಲಾದರೂ ದಾರ ಬಿಟ್ಟರು ಕೂಡ ಕಟ್ ಮಾಡಿಬಿಡ್ಬೇಕು ಆಗಿಂದಾಗ್ಲೇ. ಇಲ್ಲಾಂದರೆ ಅವ್ರು ನಮ್ಗೆ ಹೇಳ್ತಾರೆ ಹೀಗೆ ನೀಟಾಗಿ ಬಂದಿಲ್ಲ ಅಂತ ಹೇಳ್ತಾರೆ. ಇದು ನಮಗೆ ಕೊಡೋದು ಒಂದು ಪೀಸಿಗೆ 2.5 ರೂಪಾಯಿ, 2 ರೂಪಾಯಿ ಹಂಗೆ ಕೊಡ್ತಾರೆ. ಆದರೆ ಅವರು ಬ್ಯಾಗು ಎಲ್ಲನೂ ಒಂದು 30-40 ಆ ಥರ ಎಲ್ಲ ಮಾರ್ಕೊತಾರೆ. ಯಾಕಂದರೆ ಅವ್ರಿಗೂ ಅಷ್ಟೆಲ್ಲ ಡಿಪೆಂಡ್ ಆಗುತ್ತಲ್ವ, ಅವ್ರದ್ದೇ ಬಟ್ಟೆ, ಅವ್ರದ್ದೇ ಚೀಲ. ಹಾಗಾಗಿ ನೋಡಿ, ಈ ಥರ ಎಡ್ಜು ಕೂಡ ಈ ಥರ ರಬ್ ಮಾಡಬೇಕು. ದಾರ ಮಾತ್ರ ಎಲ್ಲೂ ಬಿಡಬಾರ್ದು, ಆಗಿಂದಾಗಲೇ ಕಟ್ ಮಾಡ್ಕೊಂಡಿರ್ಬೇಕು. ಮತ್ತು ಒಂದು ಪಕ್ಕ ಒಂದ್ರ ಮೇಲೆ ಹೊಲಿಗೆ ಹಾಕ್ಬಾರ್ದು. ಒಂದ್ರ ಪಕ್ಕ ಒಂದು ಹೊಲಿಗೆ ಹಾಕಬೇಕು. ಮೇಲೆ ಮಾತ್ರ ಒಂದು ಹೊಲಿಗೆ, ಒಂದು ಸೈಡು ಡಬಲ್ ಹೊಲಿಗೆ, ಮತ್ತು ಕೆಳಗಡೆ ಪ್ಲೇಟ್ ಹಚ್ತೀವಲ್ವ ಅಲ್ಲಿ ಮತ್ತು ಡಬಲ್. ನಾನು ತೋರಿಸ್ತೀನಿ ಪ್ಲೇಟ್ ಹಚ್ಚೋದು ಹೇಗಂತ ನಿಮಗೆ ತೋರಿಸ್ತೀನಿ ನೋಡಿ. ಮತ್ತು ಇಲ್ಲಿ ನಾಟ್ ಹಾಕಿರಲ್ಲಿ ಈ ಥರ ನೋಡಿ, ಈ ಥರ ದಾರ ಮಾತ್ರ ಎಲ್ಲೂ ಬಿಡಬಾರ್ದು, ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಕೂಡ ಅದೇ ಥರನೇ ಈ ಥರ ಬರುತ್ತೆ. ಈ ಥರ ಮತ್ತು ಕೆಳಗಡೆ ಒಂದು ಪ್ಲೇಟ್ ಹಚ್ಚಬೇಕು ನಾವು. ಇದು ಕೂಡ ಅದೇ ಥರನೇ ಮಾಡ್ಕೋಬೇಕು. ತುಂಬ ಆರ್ಡ್ರ್ ಇದೆ, ಹಾಗಾಗಿ ಬೇಗ ಮಾಡಬೇಕು. ಯಾವಾಗ ಮಾಡ್ತೀವಿ ನೋಡಿ, ಈ ಥರ. ಯಾಕೋ ಗೊತ್ತಿಲ್ಲ, ನನ್ನ ಮಿಷಿನ್ ಪದೇ ದಾರ ಕಟ್ಟಾಗ್ತಿದೆ. ಒಂದ್ಸಲ ತೋರಿಸ್ಬೇಕು ಮೆಕ್ಯಾನಿಕ್ಕಿಗೆ. ದಾರ ಪದೇ ಈ ಥರ ಕಟ್ಟಾಗ್ತಾ ಇದ್ರೆ ಮೂಡೇ ಆಫ್ ಆಗಿಬಿಡುತ್ತೆ. ಏನು ಮಾಡಬೇಕು ಬಿಡಪ್ಪ. ಈ ಥರ ಫಸ್ಟು 2 ಇಂಚು, ಆಮೇಲೆ 2 ಇಂಚು ಕಟ್ ಮಾಡಬೇಕು. ಸ್ವಲ್ಪ ದಾರ ಪ್ಲೇಟ್ನ ಬಿಟ್ಟು ಹಚ್ಕೊತ ಹೋಗ್ಬೇಕು ನಾವು. ವಯರ್ ಆ ಥರ ಹಚ್ಕೊತ ಹೋಗ್ಬೇಕು. ನೋಡಿ, ಹೀಗೆ ನೋಡಿ ಫ್ರೆಂಡ್ಸ್. ನೀವು ಕೂಡ ಬೆಂಗಳೂರು ಸಿಟಿನಲ್ಲಿ ಎಲ್ಲಾದರೂ ಇದ್ದೀರಂದರೆ ಈ ಥರ ಗಾರ್ಮೆಂಟ್ಸಲ್ಲಿ ಹೇಳಿ. ತುಂಬ ಜನ ತುಂಬ ಪೀಸ್ ವರ್ಕ್ ಮಾಡಿನೇ ಇಷ್ಟು ಜನ ಮಂತ್ಲಿ 25-20 ಸಾವಿರ ಎಲ್ಲ ದುಡಿತಾರೆ. ನೋಡಿ, ನಾವು ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ. ಈ ಥರ ಏನಾದರೂ ವರ್ಕ್ ಮಾಡಿದ್ರೆ ಏನಕ್ಕಾದ್ರೆ ಖರ್ಚಿಗೆ ಅನ್ನೋಕ್ಕೇನು, ಮನೆ ಎಲ್ಲ ನಮಗೂ ಕೂಡ ಸೇವಿಂಗ್ ಆಗುತ್ತೆ. ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಮಾಡೋಕ್ಕಿಂತ ತುಂಬ ಏನಿದೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನಾವು ಮನೆಯಲ್ಲೇ ಕುತ್ಕೊಂಡು ಅಯ್ಯೋ ನನ್ನ ಕೆಲಸ ಅಂತ ನಾವು ಹೊರಗಡೆ ಹೋಗಿ ವಿಚಾರಿಸಿದ್ರೇ ಅಲ್ವಾ ನಮಗೂ ಗೊತ್ತಾಗೋದು ಹೀಗೆ ಈ ಥರ ಕೆಲಸಗಳಿದೆ ಅಂಥೇಳಿ. ನಾವು ಸುಮ್ಮನೆ ಮನೆಯಲ್ಲೇ ಕುತ್ಕೊಂಡು ಏನು ಕೆಲಸ ಮಾಡಬೇಕು ಏನಿಲ್ಲ ಅಂತ ಅಂದ್ಕೊತ ಹೋದ್ರೆ ಏನೂ ಆಗಲ್ಲ. ಹಾಗಾಗಿ ನಾವು ಹೊರಗಡೆ ಹೋಗಿ ವಿಚಾರಿಸಿದ್ರೆ ಯಾವುದಾದ್ರೂ ಕೆಲಸ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ.
ವಯರ್ ಕಟ್ ಮಾಡೋಕ್ಕೆ ಬೇರೆ ಮತ್ತು ಥ್ರೆಡ್ ಕಟ್ ಮಾಡ್ಕೊಳಕ್ಕೆ ಬೇರೆ ಇಟ್ಕೊಂಡಿರ್ತೀನಿ ನಾನು ಸೀಸರು. ಯಾಕಂದರೆ ವಯರ್ ಕಟ್ ಮಾಡಿದ್ರಿಂದ ದಾರ ಕಟ್ ಆಗಲ್ಲ, ಮೊಂಡಾಗ್ಬಿಟ್ಟಿರುತ್ತಲ್ವ, ಹಾಗಾಗಿ ಡಬಲ್ ಸೀಸರ್ ಇಟ್ಕೋಬೇಕು. ನಾನು ಡಬಲ್ ಸೀಸರ್ ಇಟ್ಕೊಂಡಿರ್ತೀನಿ. ಮತ್ತು ಇದನ್ನು ಕೂಡ ಅದೇ ಥರನೇ ಹಚ್ಕೊತ ಬರ್ಬೇಕು. ನೀವು ಮನೇಲಿ ಏನಾದರೂ ಪಾರ್ಟ್ಸ್ಗಳು ಹಾಕೋಕ್ಕೆ ಏನಾದರೂ ಹತ್ತಿ ಚೀಲ ಆ ಥರ ಇರುತ್ತಲ್ವ, ಆ ಥರದ್ದಿಂದ ಡಬಲ್ ಮಾಡಿಕೊಂಡು, ಅಂದರೆ ಒಂದ್ರ ಮೇಲೆ ಒಂದು ಸ್ವಲ್ಪ ದಪ್ಪ ಬರುತ್ತೆ. ಆಗ ನಾವು ಕೂಡ ಪಾರ್ಟ್ಸ್ ಹಾಕೋಕ್ಕೆ ಈ ಥರ ನಮಗೆ ಜಾಸ್ತಿ ಇರುತ್ತೆ ಅಂತನ್ನೋದಾದರೆ ನೀವು ಕೂಡ ಮನೆಯಲ್ಲೇ ಆ ಥರ ಮಾಡ್ಕೋಬೇಕು. ಬದುಕಾಕಿ ನೂರಾರು ದಾರಿಗಳಿದ್ದಾವೆ. ನಾವು ಮನೇಲಿ ಕುತ್ಕೊಂಡು ಸುಮ್ಮನೆ ಅಯ್ಯೋ ಕೆಲಸ ಇಲ್ಲ ಅಂತ ಇರೋದಕ್ಕಿಂತ ಹೊರಗಡೆ ಕೆಲಸ ಹುಡುಕ್ಬೇಕು. ನಾವು ಇದ್ದಂಗೆ ಕೆಲಸ ಬರಲ್ಲ ಅಲ್ವಾ, ಹಾಗಾಗಿ ಹೊರಗಡೆ ಹೋಗಿ ಕೆಲಸ ಹುಡುಕ್ಬೇಕು. ಹಾಗಾದರೆ ನಮಗೆ ಕೆಲಸ ಸಿಗೋದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಷ್ಮಾ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ಗೆ. ಇವತ್ತು ನನಗೆ ತುಂಬ ಆರ್ಡರ್ ಬಂದಿದೆ. ನೋಡಿ, ಈ ಥರ ಪಾಟ್ಸ್ ಹಾಕೋ ಬ್ಯಾಗ್ಗಳನ್ನು ನಾನು ಹೊಲಿಯೋದು. ನೋಡಿ, ಈ ಥರ ಇರುತ್ತೆ. ಅದನ್ನು ಅಟ್ಯಾಚ್ ಮಾಡ್ಕೊಂತ ಪೀಸ್ ಇರುತ್ತೆ. ನೋಡಿ, ಈ ಥರ ಪೀಸ್ ಇರುತ್ತೆ. ಇದಕ್ಕೆ ಕೆಳಗಡೆ ಈ ಪ್ಲೇಟ್ ಅಟ್ಯಾಚ್ ಮಾಡಿದ್ರೆ ನಾನು ಇದೊಂದು ಚೇರ್ ಮೇಲೆ ಇಟ್ಕೊಂಡಿರ್ತೀನಿ. ಒಂದು ಚೇರ್ ಮೇಲೆ ಕುತ್ಕೊಂಡಿರ್ತೀನಿ, ಈಸಿ ಆಗುತ್ತೆ ತಗೊಳಕ್ಕೆ. ಅಲ್ಲೆಲ್ಲ ಬಗ್ಗೆ ದಾರನ ಅವರಿಂದ ಈ ಥರ ಮಾಡೋದು. ಈ ಥರ ಥ್ರೆಡ್ ಕೊಟ್ಟಿರ್ತಾರೆ ಅವರೇ ಈ ಥರ ಮಾಡೋಕ್ಕೆ, ದಾರನೂ ಅವರೇ ಕೊಡ್ತಾರೆ. ಈ ಥರ ದಾರ ಇರುತ್ತೆ, ಈ ಥರ ಥ್ರೆಡ್ಡು ಕೊಡ್ತಾರೆ. ಆಯಿತಾ, ವಯರ್. ನೋಡಿ ಫ್ರೆಂಡ್ಸ್, ನಾವು ಕೆಲಸ ಮಾಡಬೇಕು ಅಂದರೆ ನಾವು ಯಾವುದಾದ್ರೂ ಕೆಲಸ ಮಾಡಬೇಕು. ಆಮೇಲೆ ಹೆಂಗೆ ಬರುತ್ತೆ ಹೌದಾ ನೋಡಿ. ನನಗೆ ಇಬ್ಬರು ಮಕ್ಕಳು ಇಟ್ಕೊಂಡು ನಾನು ಈ ಥರ ಕೆಲಸ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಯಾವುದಾದ್ರೂ ಸಣ್ಣ ಪುಟ್ಟ ಖರ್ಚಾದರೂ ಆಗುತ್ತೆ. ನೋಡಿ, ರಿಕ್ವೆಸ್ಟಿಂದ ಕೇಳ್ತಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕೋಬೇಕು ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ಗೆ ಏನಾದರೂ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಶೇರ್ ಮಾಡಿ. ಇಲ್ಲಿ ಸ್ಟಿಚ್ ಹಾಕೋಬೇಕು. ಇನ್ನೊಬ್ಬರಿಗೆ ಏನಾದರೂ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಥ್ರೆಡ್ ಒಂಚೂರು ಬಿಡಬಾರ್ದು. ಎಲ್ಲಿಂದ ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಈ ಥರ ಇಲ್ಲಿಂದ ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಈ ಪ್ಲೇಟ್ನ ಈ ಥರ ಇಟ್ಕೋಬೇಕು. ಗ್ರೀನ್ ಸೈಡ್ ಇಟ್ಕೋಬೇಕು. ಈ ಪ್ಲೇಟ್ ಗ್ರೀನ್ ಸೈಡ್ ಇಟ್ಕೊಂಡ್ರೆ ಇದು ರೆಡ್ ಸೈಡ್ ಹೊಲ್ಕೊಂಡಿರ್ತೀವಿ, ಇದು ಗ್ರೀನ್ ಸೈಡ್ ಇಟ್ಕೋಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್. ನೋಡಿ, ನೀವು ಹೊರಗಡೆ ಏನಾದರೂ ಗಾರ್ಮೆಂಟ್ಸಲ್ಲಿ ಎಲ್ಲಾದರೂ ನೀವು ಈ ಥರ ಅಟ್ಯಾಚ್ ಮಾಡ್ಕೊಂಡು ಬರಬೇಕು. ಈ ಥರ ಪೀಸ್ ವರ್ಕ್ ಮಾಡೋದ್ರಲ್ಲಿ ಕರೆಕ್ಟಾಗಿ ಎಷ್ಟು ಇಟ್ಕೋಬೇಕು. ಮಕ್ಕಳು ತಮ್ಮ ಮನೆಯಲ್ಲಿ ನಿಭಾಯಿಸ್ತಿದ್ದಾರೆ ಅಂತ ಎರಡು ಸೀರೆ ಬರಬೇಕು. ಪೀಸ್ ವರ್ಕ್ ಮಾಡೋದಾಗಲ್ಲ ಅಂತ ಹೇಳಿದ್ರೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಫಾಲ್ ಹಾಕ್ತೀವಿ, ಇದಕ್ಕೆ ಫಾಲ್ ಮಾಡ್ತೀವಿ. ಕುಚ್ಚು ಕಟ್ಟೋದ್ರಿಂದ ಎಷ್ಟು ಯೂಸ್ ಇದೆ ಗೊತ್ತಾ. ನಾನು ಕುಚ್ಚು ಕಟ್ತೀನಿ, ಎಲ್ಲನೂ ಮಾಡ್ತೀನಿ. ನೋಡಿ, ಈ ಥರ ಬರುತ್ತೆ.